ಅದು ಬರಬೇಕು. ನಾವು ಅದರ ನಮ್ದೇನೀಗ ಆರ್ಡ್ಲಿ ಪ್ರೇಯರ್ ಬಿಫೋರ್ ದ ಹೈಕಮಾಂಡ್ ಆ್ಯಂಡ್ ಚೀಫ್ ಮಿನಿಸ್ಟರ್ ಆ್ಯಂಡ್ ವೈಸ್ ಚೀಫ್ ಮಿನಿಸ್ಟರ್ ಅಷ್ಟೇ. ಅದರ್ವೈಸ್ ನಾವು ಇನ್ನೊಂದು ಅದ್ರ ಬಗ್ಗೆ ಹೇಳಬೇಕು. ನಮ್ಮ ಸರ್ವಿಸ್ ಏನಿದೆ, ನಮ್ಮ ಆಂಜನೇಯ ಸಾಹೇಬರು ಏನು ಕೆಲಸ ಮಾಡಿದರೆ ಅವ್ರು ವೆದರ್ ದೇ ಆರ್ ಫಿಟ್ ಫಾರ್ ನಾಟ್, ಅದ್ರ ಬಗ್ಗೆ ನಾವು ಡಿಸ್ಕಷನಲ್ಲಿ ಹೇಳಿ ಒಂದು ಪ್ರೇಯರ್ ಇಟ್ಟಿದ್ದೀವಿ. ಇದು ನಮ್ಮದು ಅರ್ಜೆಂಟ್ ಅಲ್ಲ ಅಥವಾ ಇನ್ನೊಂದಲ್ಲ ಅಥವಾ ಬೇರೆ ರೀತಿ ಒತ್ತಡನೂ ಅಲ್ಲ. ಇವತ್ತು ನಮ್ಮ ಸಾಹೇಬರಿಗೆ ನಾವು ಬಂದಿರೋದು ಗೊತ್ತಿಲ್ಲ. ನಾವು ಬಂದು ಈ ಥರ ಮಾಡ್ತೀವಿ ಅಂತ ಅವರೇ ನಮಗೆ ಬೈತಾರೆ. ಅವರು ಯಾರು ಹೇಳಿದ್ರು ನಿಮಗೆ ಅಂತೇಳಿ ನಾವು ಅವ್ರನ್ನೇನೂ ಕೇಳಿಲ್ಲ. ನಾವು ಅವ್ರ ಪರವಾಗಿ ನಾವು ಆತ್ಮೀಯವಾಗಿ ಬಂದಂಥ ಲೀಡರೆಲ್ಲ ಈ ತಾಲೂಕು ಮತ್ತು ಚಿತ್ರದುರ್ಗ ಜಿಲ್ಲೆ ಮತ್ತು ಕರ್ನಾಟಕದ ಅವ್ರಿಗೆ ಇರ್ತಕ್ಕಂಥ ಅಭಿಮಾನಿಗಳು ಮತ್ತು ಇವರೆಲ್ಲ ಬಂದು ಒಂದು ಮಾಧ್ಯಮದ ಮುಖಾಂತರ ನಮ್ಮ ಒಂದು ಹೃದಯಪೂರ್ವಕವಾದ ಮನವಿ ಇಷ್ಟು ನಾವು ಅವ್ರ ಪರವಾಗಿ ನಾವು ನಮ್ಮ ಪಕ್ಷದ ಹೈಕಮಾಂಡ್ ನಮಗೆ ಅರ್ಹತೆ ನಮಗೆ ಕೇಳೋಕ್ಕಾಗ್ತಿದೆ. ನಮಗೆ ಕೇಳೋಕ್ಕಾಗ್ತಿದೆ. ಆಂಜನೇಯರ ಸಹ ಪರವಾಗಿ ಕೇಳೋಕ್ಕೆ ನಮಗೆ ಹಕ್ಕಿದೆ. ಆಂಜನೇಯರು ಆ ಥರ ಕೆಲಸ ಮಾಡಿದ್ದಾರೆ. ಆಂಜನೇಯರಿಗೆ ಗೆದ್ದು ಮೂಲೆ ಕೂತ್ಕೊಳ್ಳೋಂಥ ಮನುಷ್ಯರಲ್ಲ ಅವರು. ತುಂಬ ಇಡೀ ಇದರಲ್ಲಿ 24 ಗಂಟೆಗೂ ಸರ್ವಿಸ್ ಮಾಡೋಂಥ ಅವ್ರ ಮೈಂಡ್ ಇದೆ. 24 ಗಂಟೆ ವರ್ಕಿಂಗ್ ಟೈಮ್ ಏನಾದ್ರು ಮನುಷ್ಯನಿಗಿದ್ರೆ 24 ಗಂಟೆ ಕೆಲಸ ಮಾಡ್ತಾರೆ. ಅಂಥ ಒಂದು ಶಕ್ತಿಯನ್ನು ನಾವು ಇಲ್ಲ ಅದನ್ನು ಬಿಡಬಾರ್ದು, ಅದನ್ನು ಪರಿಗಣಿಸ್ಬೇಕು. ಇರ್ತಕ್ಕಂಥ ಅವಕಾಶದಲ್ಲಿ ಅವ್ರನ್ನ ಅಲ್ಲಿ ತಂದು ಇಟ್ಟರೆ, ಅವ್ರಿಗೆ ಅಧಿಕಾರ ಕೊಟ್ಟರೆ ಇದು ಸಮಾಜಮುಖವಾದಂಥ ನಮ್ಮ ವಿಷಯ, ಸಮಾಜಮುಖವಾದ ಒಂದು ಬೇಡಿಕೆ. ಪರ್ಸನಲ್ ಅಲ್ಲ, ಸಮಾಜವಾದ ಬೇಡಿಕೆ. ಅವ್ರಿಗೆ ಅಧಿಕಾರ ಅಂತ ಕೇಳೋದಿಲ್ಲ, ಅವ್ರು ಎಂದೂ ಕೇಳೋದು ಅಧಿಕಾರನ. ಅವರ ಅರ್ಹತೆಯನ್ನು ಪರಿಗಣಿಸಿ ಅಧಿಕಾರ ಬಂದಿರುತ್ತೆ. ಅವ್ರು ಎಂದೂ ಯಾರು ಲೀಡರ್ ಅಂತಲೂ ಹೋಗಿರೋದಿಲ್ಲ. ಇಷ್ಟು ಅವ್ರ ಪರವಾಗಿ ನಮ್ಮ ಕಾರ್ಯಕರ್ತರು ಮತ್ತು ನಮ್ಮ ಸ್ನೇಹಿತರು ಮತ್ತು ನಮ್ಮ ತಾಲೂಕಿನಿಂದ ಮತ್ತು ಚಿತ್ರದುರ್ಗ ವತಿಯಿಂದ ಮತ್ತು ಎಲ್ಲ ಅವರ ಕಾರ್ಯಕರ್ತರ ವತಿಯಿಂದ ನಮ್ಮ ಒಂದು ಪ್ರಾರ್ಥನೆ. ಈಗ ಆಂಜನೇಯವರು ಇಡೀ ಚಿತ್ರದುರ್ಗ ಜಿಲ್ಲೆ ಅಂತಲ್ಲ, ಇಡೀ ರಾಜ್ಯದಲ್ಲಿ ಒಳ್ಳೆ ಹೆಸರುವಾಸಿಯ ರಾಜಕಾರಣಿ. ಫಸ್ಟಿಗೆ ಅವರು ಹುಟ್ಟಿದಾಗಿನಿಂದಲೂ ಸುಮಾರು ಕಾರ್ಯಕ್ರಮ ಅಲ್ಲಿಂದಲೂ ಹೋರಾಟ ಸಂಘಟನೆ ಮಾಡ್ಕೊಂಡು ಬಂತಕ್ಕಂಥ ವ್ಯಕ್ತಿ. ನಮ್ಮ ರಾಜ್ಯದಲ್ಲಿ ನಮ್ಮ ಸಮಾಜ ಆಗಿರ್ಬೋದು, ಹಿಂದುಳಿದ ಸಮಾಜ ಆಗಿರ್ಬೋದು, SC ಆಗಿರ್ಬೋದು, ಇವರೆಲ್ಲರಿಗೂ ಪರವಾಗಿ ನಿಂತು ಭಾಳಷ್ಟು ಕೆಲಸಗಳನ್ನು ಈ ರಾಜ್ಯದಲ್ಲಿ ಮಾಡಿದ್ದಾರೆ. ಶಾಲಾ ಕಾಲೇಜ್ ಆಗಿರ್ಬೋದು, ಹಾಸ್ಟೆಲ್ಗಳಾಗಿರ್ಬೋದು, ಅಂಬೇಡ್ಕರ್ ಭವನ ಆಗಿರ್ಬೋದು, ಜನಗಣ ಭವನ ಆಗಿರ್ಬೋದು, ಅನೇಕ ಇಂಥ ಜಾತಿಯಂಥ ಎಲ್ಲ ಜಾತಿ ಧರ್ಮದವರಿಗೂ ಅವರು ಸಹಾಯ ಮಾಡಿಕೊಂಡಿದ್ದಾರೆ. ಅವರ ಅವಶ್ಯಕತೆ ಇಡೀ ರಾಜ್ಯದಲ್ಲಿ ನಮ್ಮ ಸಮಾಜಕ್ಕಿದೆ. ಹಂಗಾಗಿ ಸಮಾಜದ ವತಿಯಿಂದ ನಾವು ಮುಖ್ಯಮಂತ್ರಿಗಳಲ್ಲಿ ಮತ್ತು ಉಪಮುಖ್ಯಮಂತ್ರಿಗಳಲ್ಲಿ ಮತ್ತು ಹೈಕಮಾಂಡ್ ACCಯಲ್ಲಿ ನಾವು ಮನವಿ ಮಾಡ್ಕೊತಿದ್ವಿ. ದಯವಿಟ್ಟು ಅವ್ರಿಗೆ ಅವಕಾಶ ಕೊಡಿ, MLA ಸೀಟ್ ಕೊಟ್ಟು ಗೆಲ್ಲಿಸ್ರಿ. ಈ ರಾಜ್ಯಕ್ಕೆ ಅವರಿಂದ ಅನುಕೂಲ ಆಗುತ್ತೆ, ಪಕ್ಷಕ್ಕೂ ಮುಂದಿನ ದಿನಗಳಲ್ಲಿ ಅನುಕೂಲ ಆಗುತ್ತೆ ಅನ್ನೋ ಒಂದು ಅಭಿಪ್ರಾಯವನ್ನು ನಾವು ಇವತ್ತು ಇಲ್ಲಿ ಇದನ್ನ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ವಿಧಾನ ಪರಿಷತ್ ಸದಸ್ಯರಿಗೆ ಸ್ಥಾನಕ್ಕೆ ಈಗಾಗಲೇ ನಮ್ಮ ಸಮಾಜ ಮುಖಂಡರುಗಳು ಭಾಳಷ್ಟು ಜನ ಮೈಸೂರಿಗೆ ಹೋಗಿದ್ದಾರೆ. ಅಲ್ಲಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಬಂದಿದ್ದಾರೆ, ಬರ್ತಾ ಇದ್ದಾರೆ. ಅವರು ಸ್ಪಂದಿಸಿದ್ದಾರೆ ಅಂತ ಮಾಹಿತಿ ಇದೆ. ಅದೇ ರೀತಿ ನಾವು DK ಶಿವಕುಮಾರ್ ಸಾಹೇಬರನ್ನು ಭೇಟಿ ಮಾಡಿ ಅವರೆಲ್ಲ ಮನೆ ಮಾಡಿಕೊಡ್ತೀವಿ. ಒಟ್ಟಾರೆ ಕೇಳಿದ್ರೆ ಆತ ಒಳ್ಳೆ ಆ್ಯಕ್ಟಿವ್ ಇರ್ತಕ್ಕಂಥ ಮನುಷ್ಯ, ಸಮಾಜಕ್ಕೆ ಪಕ್ಷಕ್ಕೆ ನಿಷ್ಠೆಯಿಂದ ಕೆಲಸ ಮಾಡ್ತಕ್ಕಂಥ ಮನುಷ್ಯ. ಅಂಥ ವ್ಯಕ್ತಿಗೆ ನಾವು ವಿಧಾನ ಪರಿಷತ್ ಟಿಕೆಟ್ ಕೊಟ್ಟು ತಾವು ಗೆಲ್ಲಿಸಿದ್ರೆ ಅವ್ರು ಇನ್ನೂ ಹೆಚ್ಚಿನ ಸಹಾಯ ಕಡೆಯಿಂದ ಪಕ್ಷ ಮತ್ತು ಸಮಾಜಕ್ಕೆ ಒಳ್ಳೆಯದಾಗುತ್ತೆ ಅಂತೇಳಿ ನಾವು ಬಯಸಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ. ಅವರು ಬುದ್ಧ ಮತ್ತು ಬಸವ ಮತ್ತು ಅಂಬೇಡ್ಕರ್ ಅನುಯಾಯಿಗಳು. ಅವರ ತತ್ವಗಳನ್ನು ಮನಪೂರ್ವಕವಾಗಿ ಅವರ ಬದುಕು ಮತ್ತು ಕೆಲಸದಲ್ಲಿ ಅಳವಡಿಸಿಕೊಂಡು ಅವರ ಒಂದು ಕಾನ್ಸೆಪ್ಟನ್ನು ತಲೆಯಲ್ಲಿಟ್ಕೊಂಡು ಕೆಲಸ ಮಾಡುವಂಥ ಒಬ್ಬ ಆದರ್ಶ ವ್ಯಕ್ತಿ. ಆ ಆದರ್ಶ ವ್ಯಕ್ತಿಯ ಪರವಾಗಿ ನಾವು ನ್ಯಾಯಯುತವಾಗಿ ಕೇಳಿದಲ್ಲಿ ತಾವು ಪರಿಗಣಿಸಬೇಕಾಗಿ ತಮ್ಮ ಈ ಮುಖಾಂತರ ನಮ್ಮ ಒಂದು ಮನವಿ. ಮೊದಲಿಗೆ ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನಿಂದ ಬಂದಿರತಕ್ಕಂಥ ನಮ್ಮ ಕಾಂಗ್ರೆಸ್ ಬಂಧುಗಳ ಪರವಾಗಿ ಮಾಧ್ಯಮದ ಮುಖಾಂತರವಾಗಿ ಮತ್ತು ಮಾಧ್ಯಮದವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ, ನಾನು ಚಿತ್ರದುರ್ಗ ಜಿಲ್ಲಾ ಯುವ ಕಾಂಗ್ರೆಸ್ ಮಾಜಿ ಕಾರ್ಯದರ್ಶಿ ಹಾಗೂ ಹಾಲಿ ಹೊಳಲ್ಕೆರೆ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷನಾಗಿ ನಾನು ತಮ್ಮ ಮುಖಾಂತರ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಹಾಗೂ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿಕೊಳ್ಳೋದು ಏನಂತ ಹೇಳಿದರೆ, ನಮ್ಮ ಆಂಜನೇಯ ಸಾಹೇಬರು
ಸುಮಾರು ಅವರು PUC ಮುಗಿಸಿದ ದಿನದಿಂದಲೂ ಸಹ ಬಡವರ ಕಷ್ಟದಲ್ಲಿ ಮುಳುಗಿರ್ತಕ್ಕಂಥವರ ಕಷ್ಟ ಕಾರ್ಪಣ್ಯಗಳನ್ನೇ ಕೇಳುತ್ತಾ ಅವರ ಸಮಸ್ಯೆಗೆ ಪರಿಹಾರವನ್ನು ಹುಡುಕುತ್ತಾ ಬಾಲ್ಯದಿಂದಲೂ ಕೂಡ ಬಹಳ ಬಡತನದಲ್ಲಿ ಇದ್ದರೂ ಸಹ ಮನೆಯಲ್ಲಿ ತನ್ನ ತಾಯಿ ಕಷ್ಟಪಡ್ತಾ ಇದ್ದರೂ ಸಹ ಅದೆಲ್ಲ ನೋವಿಟ್ಕೊಂಡ್ರು ಪಕ್ಷಕ್ಕೋಸ್ಕರವಾಗಿಯೇ ಅವರು ತಮ್ಮ ಜೀವನವನ್ನು ಮುಡುಪಾಗಿಟ್ಟಿದ್ದಾರೆ. ಅವರು ಈಗ ಇಡೀ ರಾಜ್ಯಾದ್ಯಂತ ಪಕ್ಷದ ಪರವಾಗಿ ಸಂಚರಿಸ್ತಾ ಇದ್ದಾರೆ. ಪ್ರತಿಯೊಂದು ಸಮಾಜವನ್ನು ಅವರು ಇವತ್ತು ಕೂಡ ದೇವರನ್ನ ನಂಬಿಲ್ಲ, ಅವರು ಜನಗಳನ್ನ ನಂಬಿದ್ದಾರೆ. ಇವತ್ತು ಕೂಡ ದೇವಸ್ಥಾನಕ್ಕೆ ಹೋದರೆ ಅವರು ಕೈ ಮುಗಿಯೋದಿಲ್ಲ. ಕಾರಣ ಏನಂದ್ರೆ ಅವರು ಈ ಕಾಯಕದಲ್ಲಿ ನಿಷ್ಠೆಯನ್ನು ನೋಡ್ತಕ್ಕಂಥವ್ರು, ಕಾಯಕದಲ್ಲಿ ದೇವರನ್ನ ನೋಡ್ತಕ್ಕಂಥವ್ರು. ಬಡವರ ಕಷ್ಟಗಳನ್ನ ನಾವು ಈಡೇರಿಸ್ತಾ ಹೋದ್ರೆ ಮಾತ್ರ ನಮ್ಮ ಸಾರ್ಥಕವಾಗುತ್ತೆ. ನಾವು ದೇವರ ಮುಂದೆ ಪ್ರಾರ್ಥನೆ ಮಾಡ್ತಾ ಕೂತ್ರೆ ಆಗಲ್ಲ ಅಂತೇಳಿ ಅವರು ಇವತ್ತು ಕೂಡ ಕರ್ನಾಟಕ ರಾಜ್ಯಾದ್ಯಂತ ಮಾದಿಗ ಸಮಾಜ ಇರ್ಬೋದು, ನಾಯಕ ಸಮುದಾಯ ಇರ್ಬೋದು, ಯಾವುದೇ ಉಪಪಂಗಡಗಳು ಏನಿದಾವೆ, ಯಾವುದೇ ಒಂದು ಸಮಾಜಕ್ಕೆ ಆದರೂ ಸಹ ಯಾವುದೇ ಲಿಂಗಾಯತರೇ ಇರ್ಬೋದು, ಬಡವರಾಗಿರ್ತಕ್ಕಂಥ ಬ್ರಾಹ್ಮಣರೇ ಇರ್ಬೋದು, ಯಾವ ದಲಿತರ ಪರವಾಗಿ ಅತಿ ಹೆಚ್ಚಿನ ಧ್ವನಿ ಎತ್ತಕ್ಕಂತಹ ಒಬ್ಬ ನಾಯಕ ಇದ್ದಾರೆ ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಅದು ಆಂಜನೇಯ ಸಾಹೇಬರು. ಹಿಂದೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ ಮಂತ್ರಿಗಳಾದ ಸಂದರ್ಭದಲ್ಲಿ ಇಡೀ ರಾಜ್ಯಾದ್ಯಂತ ಸಂಚರಿಸಿ ಪ್ರತಿಯೊಂದು ಸಮಾಜದವರಿಗೂ ಕೂಡ ಭವನಗಳನ್ನು ನಿರ್ಮಾಣ ಮಾಡೋದಾಗಿರ್ಬೋದು, ಶಾಲೆಗಳನ್ನು ಕಟ್ತಕ್ಕಂಥದ್ದಿರ್ಬೋದು, ಹಾಸ್ಟೆಲ್ಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದಿರ್ಬೋದು, ಮತ್ತು ಬಹಳ ಮುಖ್ಯವಾಗಿ ಹೊಳಲ್ಕೆರೆ ಕ್ಷೇತ್ರಕ್ಕೆ ನೀರಾವರಿ ಯೋಜನೆ, ಸಾಸಿವೆ ಏತ ನೀರಾವರಿ ಮತ್ತು ಭದ್ರಾ ಮೇಲ್ದಂಡೆ ಈ ಯೋಜನೆಯನ್ನ ಜಾರಿ ಮಾಡಿ ಇವತ್ತು ರೈತರಿಗೆ ಬಹಳಷ್ಟು ಖುಷಿ ಪಡ್ತಕ್ಕಂಥ ಒಂದು ಕೊಡುಗೆಯನ್ನ ನೀಡಿದ್ದಾರೆ. ಹಾಗಾಗಿ ನಾವು ಇವತ್ತು ಆಂಜನೇಯ ಸಾಹೇಬರಿಗೆ ಏನು ಜುಲೈ 13ನೇ ತಾರೀಕು ಏನೀಗ ವಿಧಾನ ಪರಿಷತ್ತು ಚುನಾವಣೆ ಇದೆ, ಅವತ್ತು ಅವರಿಗೆ ನೀವು ಪರಿಗಣನೆಗೆ ತಗೊಂಡು ಅವರನ್ನ ವಿಧಾನ ಪರಿಷತ್ ಸದಸ್ಯರನ್ನ ಮಾಡಲಿಕ್ಕೆ ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು KPCC ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರಜಿ ಅವರಲ್ಲಿ ಬಹಳ ವಿನಯಪೂರ್ವಕವಾಗಿ ನಾವು ಅವರಲ್ಲಿ ಮನವಿಯನ್ನ ಮಾಡಿಕೊಳ್ತೇವೆ. ಯಾಕೆಂದ್ರೆ ಆಂಜನೇಯರವರಲ್ಲಿ ಅವರು ಏನು ಒಟ್ಟು ಕಷ್ಟದಲ್ಲಿ ಇರ್ತಕ್ಕಂಥ ಕಂಡ್ರೆ ಆಗೋದಿಲ್ಲ. ಹಾಗಾಗಿ ನಾವು ಬಂದಿದ್ದೀವಿ, ನಾವು ಕೂಡ ಕಷ್ಟದಿಂದ ಬೆಳೆದಿರ್ತಕ್ಕಂಥವ್ರೆ, ಹಾಗಾಗಿ ನಾವು ಬಂದಿದ್ದೀವಿ. ಈಗ ನಾವು ಆಂಜನೇಯರ ನಾವು ಬಂದಿರ್ತಕ್ಕಂಥದ್ದು ನೀವು ಮಾಧ್ಯಮದಲ್ಲಿ ಬಿತ್ತರಿಸಿದ ಮೇಲೆ ನಮಗೆ ಬೈಬೋದು ಅವರು. ನಿಮ್ಗೆಲ್ಲ ಯಾರು ಹೇಳಿದ್ರು ಅವ್ರಿಗೆಲ್ಲ ಬರ್ಲಿಕ್ಕೆ, ಬೆಂಗಳೂರಿಗೆಲ್ಲ ಬಂದು ನೀವೆಲ್ಲ ಮಾಡೋಕೆ ಹೇಳಿದ್ದೆ ನಾನು. ಇಂದೊಂದ್ಸಲ ಬೈದಿದ್ರು ಅವ್ರು ನಮಗೆ, ಈ ಸಲನೂ ನಾವು ಬಯಸ್ಕೊಂತೀವಿ. ಆದರೂ ಪರವಾಗಿಲ್ಲ, ಇಡೀ ಕರ್ನಾಟಕ ರಾಜ್ಯದ ದೀನ ದಲಿತರ ಉದ್ಧಾರಕ್ಕೆ, ದೀನ ದಲಿತರ ಬೆಳವಣಿಗೆಗೆ ನಮ್ಮ ಆಂಜನೇಯ ಸಾಹೇಬರನ್ನ ವಿಧಾನ ಪರಿಷತ್ ಸದಸ್ಯರನ್ನ ಮಾಡಿದ್ದೆ ಆದರೆ, ಅವರಿಗೊಂದು ಅಧಿಕಾರ ಸಿಕ್ಕಿದ್ದೆ ಆದರೆ ರಾಜ್ಯಾದ್ಯಂತ ಸಂಚರಿಸಿ ಬಡವರ ಬಲ್ಲಿದರ ಅಭಿವೃದ್ಧಿಗೆ ಅವರು ಶ್ರಮಿಸಲಿಕ್ಕೆ ಒಂದು ಅನುಕೂಲ ಆಗ್ತದೆ, ಅವರಿಗೊಂದು ಶಕ್ತಿಯನ್ನ ನೀಡಿದಂಗಾಗುತ್ತೆ. ಹಾಗಾಗಿ ತಾವು ದಯಮಾಡಿ ನಮ್ಮ ಅಧ್ಯಕ್ಷರು ಮತ್ತು ಹೈಕಮಾಂಡ್ನವರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳವರು ಸಹ ನಮ್ಮ ಆಂಜನೇಯ ಸಾಹೇಬರಿಗೆ ವಿಧಾನ ಪರಿಷತ್ ಸದಸ್ಯತ್ವವನ್ನು ಕೊಡಿಸ್ಲಿಕ್ಕೆ ನೀವು ಕೂಡ ಕಾರಣೀಭೂತರಾಗಬೇಕು. ಪಕ್ಷದ ಬೆಳವಣಿಗೆಗೆ ನೀವು ಅವರಿಗೆ ಕೊಟ್ಟಿದ್ದೆ ಆದರೆ ಸರ್ವತೋಮುಖ ಅಭಿವೃದ್ಧಿ ಆಗ್ತದೆ. ಕರ್ನಾಟಕ ರಾಜ್ಯದಲ್ಲಿ ಒಂದು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದು ಮಿಂಚಿನ ಸಂಚಾರ ಉಂಟಾಗ್ತದೆ ಅಂತಕ್ಕಂಥ ಮಾತನ್ನ ಹೇಳಿ ನಾನು ತಮ್ಮೆಲ್ಲರಿಗೂ ಅಭಿನಂದಿಸಿ ವಂದಿಸುತ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಪ್ರಪ್ರಥಮವಾಗಿ ಮಾಧ್ಯಮ ಮಿತ್ರರಲ್ಲಿ ಕ್ಷಮೆ ಕೋರುತ್ತಾ ಇಂದಿನ ಒಂದು ಪತ್ರಿಕಾಗೋಷ್ಠಿಗೆ ನಾವು ತಡವಾಗಿ ನಮ್ಮನ್ನು
ತಮ್ಮಲ್ಲಿ ಕ್ಷಮೆ ಕೊಡ್ತೇವೆ. ನಾನು ಹೊಳಲ್ಕೆರೆ ತಾಲೂಕು ತಾಲೂಕಿನಲ್ಲಿ ಜಿಲ್ಲಾ ಪಂಚಾಯತಿ ಮಾಜಿ ಉಪಾಧ್ಯಕ್ಷನಾಗಿ ಹಾಗೂ KPC ಕಾಂಗ್ರೆಸ್ ಪಕ್ಷದ ಉಪಾಧ್ಯಕ್ಷನಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. KDP ತಾಲೂಕಿನ ಸದಸ್ಯರು ಕೂಡ ಆಗಿದ್ದೇನೆ. ಅದೇ ರೀತಿ ನಾವೇನು ಈಗ ವಿಧಾನ ಪರಿಷತ್ ಚುನಾವಣೆಗೆ ನಮ್ಮ ಹಿಂದುಳಿದ ವರ್ಗದ ಮತ್ತು ದೀನದಲಿತರ ನಾಯಕರಾದಂಥ ಮತ್ತು ಎಲ್ಲ ವರ್ಗಕ್ಕೂ ಕೂಡ ಶ್ರಮಿಸ್ತಕ್ಕಂಥ ವ್ಯಕ್ತಿ ಮಹಾನ್ ನಮ್ಮ ಆಂಜನೇಯ ಸಾಹೇಬರು. ಅವರ ಮುಂದಿನ ಏನು ವಿಧಾನ ಪರಿಷತ್ ಚುನಾವಣೆ ನಡೀತೋ ಆ ಚುನಾವಣೆಗೆ ಅವರನ್ನು ನಮ್ಮ ರಾಜ್ಯ ಸರ್ಕಾರದ KPCC ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರು ಹಾಗೂ ನಮ್ಮ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಸಾಹೇಬರು ಅವ್ರನ್ನ ಪರಿಗಣನೆ ತಗೊಂಡು ಅದರ ಜೊತೆಗೆ ಅವರು ದಲಿತ ನಾಯಕರು ಅವರು ರಾಜ್ಯದ ಹಿಂದೆ 2013ರಿಂದ 2018 ಸಮಾಜ ಕಲ್ಯಾಣ ಸಚಿವರ ಸಂದರ್ಭದಲ್ಲಿ ರಾಜ್ಯಾದ್ಯಂತ ಅವರು ಭಾಳ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. SCP-TSP ಇರ್ಬೋದು, ನೀರಾವರಿ ಯೋಜನೆ ಇರ್ಬೋದು, ಮೊರಾರ್ಜಿ ಶಾಲೆ ಇರ್ಬೋದು, ಅದ್ರ ಜೊತೆಗೆ ಗಂಗಾ ಕಲ್ಯಾಣ ಯೋಜನೆ ಇರ್ಬೋದು, ಭಾಳ ತುಂಬ ಭದ್ರಾ ಮೇಲ್ದಂಡೆ ಯೋಜನೆ, ಅದ್ರ ಜೊತೆಗೆ ಎಲ್ಲ ಬಡ ವರ್ಗದವರಿಗೆ ಸುಮಾರು ಆಶ್ರಯ ಮತ್ತು ಇಂದಿರಾವಾಸ ಅಂಬೇಡ್ಕರ್ ಮನೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥಿರ್ಬೋದು, ಕೆಲವು ಕಾಲೋನಿಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದಿರ್ಬೋದು, ಇಂತಹ ಮಹಾನ್ ಕಾರ್ಯಗಳನ್ನು ಮಾಡಿದ್ದಾರೆ. ಅದ್ರ ಜೊತೆಗೆ ಹಿಂದೆ ನಡೆದಂಥ ನಮ್ಮ ಪಾರ್ಲಿಮೆಂಟ್ ಲೋಕಸಭಾ ಚುನಾವಣೆಯಲ್ಲಿ ಕೂಡ ರಾಜ್ಯಾದ್ಯಂತ ಸುತ್ತಾಡಿ ಅವರ ಸಮಾಜವನ್ನು ಭಾಳ ಹೆಚ್ಚಿನ ಮತಗಳನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಿರ್ತಾರೆ. ಗೆಲುವಿಗೆ ಶ್ರಮಿಸುತ್ತಾರೆ. ಅವರಿಗೆ ದಯಮಾಡಿ ಈ ಮುಂದೆ ಬರ್ತಕ್ಕಂಥ ವಿಧಾನ ಪರಿಷತ್ನಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ DK ಶಿವಕುಮಾರ್ ಅವರು, ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಅವರು ಪರಿಗಣನೆಗೆ ತಗೊಂಡು, ಸುರ್ಜೇವಾಲಾ ಸಾಹೇಬರು ಇರ್ಬೋದು, ಕೇಂದ್ರದವರು ಇರ್ಬೋದು, ಪರಿಗಣನೆಗೆ ತಗೊಂಡು ಅವರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ನಮ್ಮ ಭಾರತದ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಗಣನೆಗೆ ತಗೊಂಡು ಅವರಿಗೆ ಪರಿಗಣನೆಗೆ ತಗೊಂಡು ಅವ್ರನ್ನ ವಿಧಾನ ಪರಿಷತ್ತನ್ನು ಸದಸ್ಯರನ್ನಾಗಿ ಮಾಡಲಿಕ್ಕೆ, ಸರ್ಕಾರದಲ್ಲಿ ಕೆಲಸ ಮಾಡಲಿಕ್ಕೆ, ಅವರ ಕೆಲಸ ಅತ್ಯವಶ್ಯಕವಾಗಿ ಬೇಕಾಗಿದೆ, ಅವ್ರನ್ನ ಕೆಲಸ ಮಾಡಲಿಕ್ಕೆ ಅನುವು ಮಾಡಿಕೊಡ್ತಾರೆ ಅಂತೇಳಿ ಭಾವಿಸಿ ತಮ್ಮೆಲ್ಲರಿಗೂ ಒಂದು ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಮ್ಮ ಹೆಸರು ಹನುಮಂತಪ್ಪ, ಹೊಳಲ್ಕೆರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು. ನಾವು ಈ ದಿವಸ ಸನ್ಮಾನ್ಯ ಶ್ರೀ H. ಆಂಜನೇಯರ ಪರವಾಗಿ ಅಂತಂದರೆ ಈಗೇನು ಮುಂಬರುವ ವಿಧಾನ ಪರಿಷತ್ ಚುನಾವಣೆಗೆ ಅಭ್ಯರ್ಥಿಯನ್ನಾಗಿ ಮಾಡಿ ಅವರ ವಿಧಾನ ಪರಿಷತ್ಗೆ ಆಯ್ಕೆ ಮಾಡಬೇಕು ಅಂತೇಳಿ ನಮ್ಮ ರಾಜ್ಯದ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೂ ಹಾಗೂ DK ಶಿವಕುಮಾರ್ ಸಾಹೇಬರಿಗೂ ನಾವು ಹೊಳಲ್ಕೆರೆ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಆಗ್ರಹ ಮಾಡ್ತಾ ಇದ್ದೀವಿ. ಕಾರಣ ಏನು ಅಂತಂದರೆ, ನಮ್ಮ ರಾಜ್ಯದಲ್ಲಿ H. ಆಂಜನೇಯ ಅವರು ಪ್ರಶ್ನಾತೀತ ನಾಯಕರು. ಇಡೀ ರಾಜ್ಯಾದ್ಯಂತ ಅವರಿಗೆ ಕಾರ್ಯಕರ್ತರ ಪಡೆಯೇ ಇದೆ. ಅವರು ಭಾಳ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅತ್ಯವಶ್ಯಕವಾಗಿ ಬೇಕಾಗಿರೋದ್ರಿಂದ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಸೋಲು ಅನಿವಾರ್ಯ ಆಗುತ್ತದೆ. ಅನಿವಾರ್ಯನೂ ಕೂಡ ನಾವು ಒಪ್ಕೊಂಡಿದ್ದೀವಿ. ಆದರೆ ಅವರ ಪಕ್ಷಕ್ಕಾಗಿ ಸಂಘಟನೆ, ಅವರ ಶ್ರಮ ಇಲ್ಲದ ಕೆಲಸವನ್ನು ಮಾಡಿ ರಾಜ್ಯಾದ್ಯಂತ ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯಾದ್ಯಂತ ಸುತ್ತರಿದು ಕಾಂಗ್ರೆಸ್ ಪಕ್ಷದ ಪರವಾಗಿ ಚುನಾವಣಾ ಪ್ರಚಾರವನ್ನು ಮಾಡಿರ್ತಾರೆ. ಆಮೇಲೆ ಅವರ ಅವಶ್ಯಕತೆ ಕಾರ್ಯಕರ್ತರಿಗೆ ಭಾಳ ಇದೆ. ಹಿಂದೆ 2013ರಿಂದ 2018 ಇದ್ದಂಥ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿ ನಮ್ಮ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಮಾದರಿಯಾಗಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಏನು ರೀತಿ ಕೆಲಸ ಮಾಡ್ಬೋದು ಅಂತ ತೋರಿಸ್ಕೊಟ್ಟಂಥ ಮಂತ್ರಿಗಳು ಯಾರು ಇದ್ದರೆ ಅವರು ಆಂಜನೇಯ ಸಾಹೇಬರು ಅಂತ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ಎಲ್ಲ ಪತ್ರಿಕಾ ಮಾಧ್ಯಮರಿಗೂ ವಂದಿಸಿ ನಮ್ಮ ಮಾತು ಮುಗಿಸ್ತೀವಿ. ನಮಸ್ಕಾರ. ನನ್ನ ಹೆಸರು ಸುರೇಶ್ ಪಾಡಿಗಟ್ಟೆ ಅಂತ, ಜನರಲ್ ಸೆಕ್ರೆಟರಿ DCC ಮತ್ತು KDP ಸದಸ್ಯರು ಹೊಳಲ್ಕೆರೆ. ಆಂಜನೇಯ ಸಾಹೇಬ್ರನ್ನ ಯಾಕೆ ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡಬೇಕು ಅನ್ನೋದಾದರೆ, ಸುಮಾರು 40 ವರ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸೇವಾದಳದ ರಾಜ್ಯಾಧ್ಯಕ್ಷರಾಗಿ, ಯುವ ಕಾಂಗ್ರೆಸ್ ರಾಜ್ಯಾಧ್ಯಕ್ಷರಾಗಿ, ನಗರಸಭೆ ಸದಸ್ಯರಾಗಿ, KPCC ಪ್ರಧಾನ ಕಾರ್ಯದರ್ಶಿಯಾಗಿ, KPCC ಉಪಾಧ್ಯಕ್ಷರಾಗಿ ಸುಮಾರು 40 ವರ್ಷಗಳ ಕಾಲ ಅನುಭವ ಮತ್ತು ಅವರ ಸೇವೆ ಕಾಂಗ್ರೆಸ್ ಪಕ್ಷಕ್ಕೆ ಅತ್ಯಮೂಲ್ಯವಾಗಿದೆ. ಶಾಸಕರಾಗಿ, ಮಂತ್ರಿಗಳಾಗಿ ಈ ರಾಜ್ಯಕ್ಕೆ, ಇಡೀ ಭಾರತ ದೇಶದಲ್ಲಿ ಎಲ್ಲೂ ಸಹಿತ SCP-TSP ಅನ್ನೋ ಕಾಯ್ದೆಯನ್ನ
ಯಾರು ಸಹಿತ ಈ ದೇಶದಲ್ಲಿ ಮಾಡಿರಲಿಲ್ಲ ಅಂತದನ್ನ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತೆ ಆಂಜನೇಯ ಸಾಹೇಬರು ಇದನ್ನು ಸೇರ್ಕೊಂಡು ಇವತ್ತು ಇಡೀ ದೇಶದಲ್ಲಿ ಮಾದರಿಯಾದಂತ SC/TSP ಕಾಯ್ದೆಯನ್ನು ತಂದಿದ್ದಾರೆ. ಅದರ ಜೊತೆಗೆ ಗುತ್ತಿಗೆದಾರರಿಗೆ SC ST ಗುತ್ತಿಗೆದಾರರಿಗೆ ಅದರಲ್ಲೂ ಮೀಸಲಾತಿಯನ್ನು ತಂದ್ರು. ಅಂತ ಅದ್ಭುತವಾದಂತ ಕಾರ್ಯಕ್ರಮವನ್ನ ಯಾವ ಮಂತ್ರಿನೂ ಸಹಿತ ಇಲ್ಲಿವರೆಗೂ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಮಾಡಿರಲಿಲ್ಲ. ಸಮಾಜ ಕಲ್ಯಾಣ ಇಲಾಖೆ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಅಂತ ತೋರಿಸಿದ್ದು ಸನ್ಮಾನ್ಯ ಶ್ರೀ H. ಆಂಜನೇಯವರ ಕಾಲದಲ್ಲಿ ಮತ್ತು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಕಾಲದಲ್ಲಿ. ನೀರಾವರಿ ಯೋಜನೆಗೆ, ಶಿಕ್ಷಣ, ಆರೋಗ್ಯ, ಮೂಲಭೂತ ಈ ಎಲ್ಲವಕ್ಕೂ ಹೆಚ್ಚಿನ ಒತ್ತನ್ನ ಮಾನ್ಯ ಶ್ರೀ H. ಆಂಜನೇಯವರು ಕೊಟ್ಟರು. ಅವರಿಗೆ ಸರ್ಕಾರದಲ್ಲಿ ಕೆಲಸ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರೆ ಇನ್ನೂ ಈ ರಾಜ್ಯದಲ್ಲಿ ಒಳ್ಳೆಯ ಕಾರ್ಯಕ್ರಮಗಳನ್ನ ಮಾಡ್ತಾರೆ.